ರೆಸ್ಟೋರೆಂಟ್ ಸ್ಟೈಲ್ ಮೇಥಿ ಮಲಾಯಿ ಪನ್ನೀರನ್ನು ಮನೆ ಒಳಗನ ಭಾಳ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೇಥಿ ಮಲಾಯಿ ಪನ್ನೀರ್. ಈಗ ಇದಕ್ಕೆ ಒಂದು ಟೊಮೆಟೊ ಪ್ಯೂರಿ ಮಾಡ್ಕೋಬೇಕು. 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು 7ರಿಂದ 8 ಗೋಡಂಬಿನ ಹಾಕಿ ಇದನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಇದು ಎಣ್ಣೆ ಕಾದ್ಮೇಲೆ ನಾನಿಲ್ಲಿ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಮೆಂತ್ಯ ಸೊಪ್ಪನ್ನು ಹಾಕಿ 2 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಇದರೊಳಗಿಂದ ನೀರಿನ ಅಂಶ ಹೋಗೋ ಮಟ್ಟ 2 ನಿಮಿಷ ಇದನ್ನು ಫ್ರೈ ಮಾಡಿ, ಈಗ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ 2 ನಿಮಿಷ ಫ್ರೈ ಮಾಡಬೇಕು. ಮೇಥಿ ಮಲಾಯಿ ಪನ್ನೀರ್ಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಜಾಸ್ತಿ ಟೇಸ್ಟಿಯಾಗಿರ್ತೈತಿ. ಆಮೇಲೆ ಈಗ 2 ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿನ ಹಾಕಿ 5 ನಿಮಿಷ ಈರುಳ್ಳಿದ ಕಲರ್ ಚೇಂಜ್ ಆಗೋ ಮಟ್ಟ 5 ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ನಾವು ಮಾಡಿಟ್ಕೊಂಡಿರುವಂಥ ಟೊಮೆಟೊ ಪ್ಯೂರಿನ ಹಾಕಿ ಇದಕ್ಕೆ 2 ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು 2 ನಿಮಿಷ ಕೈಯಾಡಿಸ್ಬೇಕು. ಈಗ ಇದಕ್ಕೆ ನೀರು ಹಾಕಬಾರ್ದು. 7ರಿಂದ 8 ನಿಮಿಷ ಇದು ಬೇಯಬೇಕಂದ್ರೆ ಟೊಮೆಟೊ ಒಳಗಿಂದ ನೀರಿನ ಅಂಶ ಎಲ್ಲ ಹೋಗಿ ಮಸಾಲೆ ಒಳಗಿಂದ ಎಣ್ಣೆ ಎಲ್ಲ ಬಿಡೋ ಮಟ್ಟ ಇದನ್ನು ಮುಚ್ಚಿ 7ರಿಂದ 8 ನಿಮಿಷ ಇದನ್ನು ಬೇಯಿಸಬೇಕು. ಸ್ಟವ್ನ ಲೋ ಫ್ಲೇಮ್ನಾಗ ಇಟ್ಟು 7ರಿಂದ 8 ನಿಮಿಷ ಇದನ್ನು ಬೇಯಿಸಬೇಕು. ಈ ರೀತಿ ಸೈಡೆಲ್ಲ ಎಣ್ಣೆ ಬಿಡಾಕತ್ತಿತ್ತಪ್ಪ ಅಂತಂದರೆ ಇದು ಕರೆಕ್ಟಾಗಿ ಫ್ರೈ ಆಗೈತಿ ಅಂತ ಅರ್ಥ. ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳಕತ್ತೀನಿ. ಅಂದರೆ ಭಾಳ ನೀರು ಹಾಕಬಾರ್ದು, ಸ್ವಲ್ಪ ತಿಕ್ ಗ್ರೇವಿ ಕನ್ಸಿಸ್ಟೆನ್ಸಿ ಇರಬೇಕು. ಅಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಈ ರೀತಿ ಕೈಯಾಡಿಸಿ, ಈಗ ನಾನು 200 ಗ್ರಾಮ್ ಅಷ್ಟು ಪನ್ನೀರನ್ನು ಶಾಲೋ ಫ್ರೈ ಮಾಡಿ ಇಟ್ಕೊಂಡೇನಿ. ಬೇಕಂದ್ರೆ ಪನ್ನೀರನ್ನು ಡೀಪ್ ಫ್ರೈ ಮಾಡಿನೂ ಹಾಕ್ಬೋದು. ನಾನಿಲ್ಲೇ ಶಾಲೋ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕಿ ಪನ್ನೀರ ಮತ್ತು ಗ್ರೇವಿ ಚಲೋತಂಗೆ ಮಿಕ್ಸ್ ಆಗೋ ಮಟ್ಟ 2 ನಿಮಿಷ ಈ ರೀತಿ ಇದನ್ನು ಕೈಯಾಡಿಸ್ಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಇನ್ನೊಂದು ಸ್ವಲ್ಪ ಇದನ್ನು ಕೈಯಾಡಿಸಿ, ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಮನೆಯಾಗಿಂದ ಹಾಲಿಂದ ಫ್ರೆಶ್ ಕೆನಿನ ಹಾಕಾಕತ್ತೀನಿ. ಹಾಲಿನ ಕೆನಿ ಇಲ್ಲಪ್ಪ ಅಂತಂದ್ರೆ ಅಂಗಡಿ ಒಳಗೆ ಕ್ರೀಮನ್ನು ಸಿಗ್ತೈತಲ್ಲ ಅದನ್ನು ಹಾಕೋಬೋದು. ನಾನು ಮನೆಯಾಗಿಂದನ ಹಾಲಿನ ಕೆನಿ ಇದಕ್ಕೆ ಹಾಕಾಕತ್ತೀನಿ. ಸೊ ಇದನ್ನು ಸ್ಕಿಪ್ ಮಾಡಬಾರ್ದು. ಕ್ರೀಮ್ ಅಥವಾ ಮನೆಯಾಗಿಂದ ಕೆನಿನ ಹಾಕಬೇಕು. ಹಾಕಿದರೆ ಇದು ಟೇಸ್ಟ್ ಜಾಸ್ತಿ ಇರ್ತೈತಿ. ಅದಕ್ಕೆ ಮೇಥಿ ಮಲಾಯಿ ಪನ್ನೀರ್ ಅಂತಂತಾರೆ. ಇದನ್ನು ಹಾಕಿ ಈ ರೀತಿ ಕೈಯಾಡಿಸಿ ಮುಚ್ಚಿ ಲೋ ಫ್ಲೇಮ್ನಾಗನ 5ರಿಂದ 6 ನಿಮಿಷ ಬೇಯಿಸಿದ್ರೆ ಮೇಥಿ ಮಲಾಯಿ ಪನ್ನೀರ್ ರೆಡಿ ಆಯಿತು. ಮನೆಯಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಮತ್ತು ಭಾಳ ಟೇಸ್ಟಿಯಾಗಿರ್ತೈತಿ. ನಾವು ಹೊರಗೆ ಹೋಟೆಲ್ನಾಗೆಲ್ಲ ತಿಂತೇವಲ್ಲ ಅದ ಟೇಸ್ಟಾಗಿರ್ತೈತಿ. ಸೊ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡ್ತಿದ್ದೀರಿ. ಇದನ್ನು ನಾವು ಚಪಾತಿ, ನಾನ್ ಅಥವಾ ಲಚ್ಚಾ ಪರೋಟದಿಂದ ಸರ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.